ಎಂತಹ ದೊಡ್ಡ ಭಾಗ್ಯ! ನಮಸ್ಕಾರದಿಂದ ಎಷ್ಟನ್ನು ನಾವು ಪಡಿತೇವೆ. ಅದಕ್ಕೆ ನೀವೆಲ್ಲ ಕೇಳಿದ್ದೀರಿ, ನಿಮಗೆ ಗೊತ್ತು, ಮಹಾಭಾರತದ ಯುದ್ಧದಲ್ಲಿ ಎದರು ಪಕ್ಷದಲ್ಲಿ ನಿಂತಹ ವ್ಯಕ್ತಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ. ಈಚೆಗೆ ಧರ್ಮರಾಜ ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ ಮಾಡುವಂತಹ ಧರ್ಮರಾಜ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು, ಯುದ್ಧ ಪ್ರಾರಂಭ ಆಗಬೇಕು. ಆ ಸಂದರ್ಭದಲ್ಲಿ ಬಾಣ ಬಿಟ್ಟ. ಏನಂತ ಎದಕ್ಕಾಗಿ ಬಾಣ ಬಿಟ್ಟ ಅಂದರೆ ನಮಸ್ಕಾರಕ್ಕಾಗಿ ಬಾಣ. ಆ 2 ಬಾಣಗಳು ಭೀಷ್ಮ ದ್ರೋಣರ ಎದುರಿನಲ್ಲಿ ಅವರ ಪಾದದ ಹತ್ತಿರ ಬಿದ್ದವು. ಪಾದದ ಹತ್ತಿರ ಬಿದ್ದರೆ ನಮಸ್ಕಾರ ಮಾಡಿದಾಗ ಲೆಕ್ಕ ಅದು. ನೋಡಿ, ಇದು ಕ್ಷತ್ರಿಯರು ಯುದ್ಧದಲ್ಲಿ ರಣರಂಗದಲ್ಲಿ ನಮಸ್ಕಾರ ಮಾಡೋ ಪದ್ಧತಿ. ಆಮೇಲೆ ಮತ್ತೆರಡು ಬಾಣಗಳು ಕಿವಿಗೆ, ಕಿವಿ ಒಳಗಲ್ಲ, ಕಿವಿಯ ಪಕ್ಕದಲ್ಲಿ ಹೋದವು. ಯುದ್ಧಕ್ಕೆ ಅನುಜ್ಞೆ ಕೇಳಿದ ಹಾಗೆ, ನಾನು ಯುದ್ಧ ಮಾಡಬಹುದಾ, ಅನುಜ್ಞೆ ಕೊಡಿ ಅಂತ. ಅವರ ಜೊತೆಗೆ ಯುದ್ಧ ಮಾಡುವುದಕ್ಕೆ ನಿಂತ ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡಿ ಅವರಿಗೆ ಅನುಜ್ಞೆ ಕೇಳಿದರೆ ಅವರಿಂದ ಬಂದ ಉತ್ತರ ಏನು? ವಿಜಯೀಭವ ಅಂತ. ಯಾರ ಮೇಲೆ? ತನ್ನ ಮೇಲೇನೆ ಅವನು ವಿಜಯ ಪಡೆಯೋದು. ತಾನೇ ಸೋಲ್ಬೇಕಾಗ್ತದೆ, ಅವನು ಗೆಲ್ತಾನೆ, ಅದು ವಿಚಾರ ಇಲ್ಲ ಅವರಿಗೆ. ನಮಸ್ಕಾರ ಮಾಡಿದ್ನಲ್ಲ, ವಿಜಯೀಭವ ಅಂತ ಆಶೀರ್ವಾದ ಮಾಡಿ. ಇದು ನಮಸ್ಕಾರದೊಳಗಿರುವ ಮಹತ್ವ. ಅರ್ಥ ಮಾಡಿಕೊಳ್ಳಿ. ಎದುರು ನಿಂತ ಒಬ್ಬ ವ್ಯಕ್ತಿಗೆ ಬಾಗಿದಾಗ ಮೈ ಮರೆತು ವಿಜಯೀಭವ ಅಂತ ಆಶೀರ್ವಾದ ಮಾಡುವ ಒಂದು ಪ್ರೇರಣೆ ಒಳಗಿನಿಂದ ಬರುತ್ತೆ ಅಂದರೆ, ಹೆತ್ತು ಹೊತ್ತು ಬೆಳೆಸಿದಂತಹ ತಂದೆ ತಾಯಿಗಳಿಗೆ ಬೆಳಗ್ಗೆದ್ದು ಪ್ರೀತಿಯಿಂದ ಭಕ್ತಿಯಿಂದ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ಎಷ್ಟು ಪ್ರೀತಿ ಉಕ್ಕೇರಿ, ಎಷ್ಟು ತುಂಬು ಹೃದಯದಿಂದ ಆಶೀರ್ವಾದ ನಮಗೆ ಸಿಗಲಿಕ್ಕಿಲ್ಲ. ಆದರೆ ಇವತ್ತಿನ ಕಾನ್ವೆಂಟಿಗೆ ಹೋಗುವಂತಹ ಮಕ್ಕಳು ಎದ್ದದ್ದೇ ತಡ 2 ಕಾಲುಗಳನ್ನು ತೋರಿಸ್ತಾರೆ ಬೂಟು ಹಾಕಿ ಅಂತ. ತಂದೆ ತಾಯಿಗಳ ಕಾಲನ್ನು ತಲೆಯ ಮೇಲೆ ಇಟ್ಟುಕೊಳ್ಳಬೇಕಾದ ಮಕ್ಕಳು ತಮ್ಮ 2 ಕಾಲುಗಳನ್ನು ಮುಂದೆ ಚಾಚಿ ಬೂಟ್ ಹಾಕಿ ಅಂತ ಹೇಳಿ, ಬೂಟ್ ಹಾಕಿದ ತಕ್ಷಣ ಏನೋ ಕೊಟ್ಟದ್ದನ್ನು ಗಬಗಬ ಅಂತ ತಿಂದು ಓಡಿ ಹೋಗ್ತವೆ. ನಮಸ್ಕಾರ ಮಾಡಬೇಕು ಅನ್ನುವ ಸಂಸ್ಕೃತಿಯನ್ನೇ ಹಾಳು ಮಾಡುವಂತಹ ಕಾಲ ಬಂದಿದೆ. ಮಾಡಬೇಡಿ ಹಾಗೆ. ಔದಾರ್ಯವನ್ನೂ ತೋರಬೇಡಿ. ಅಯ್ಯೋ, ನಾವೇ ಏನು ಹೇಳೋದು ನಮಸ್ಕಾರ ಮಾಡೋದಕ್ಕೆ ಮಕ್ಕಳಿಗೆ? ಅವರಿಗೆ ತಿಳುವಳಿಕೆ ಬಂದಾಗ ಅವರು ನಮಸ್ಕಾರ ಮಾಡಲಿ ಬಿಡಿ. ಅವರಿಗೆ ತಿಳುವಳಿಕೆ ಬರೋವರೆಗೆ ನೀವು ಇರ್ತೀರೋ ಇಲ್ವೋ ಯಾರಿಗೆ ಗೊತ್ತು. ನಮಸ್ಕಾರ ಮಾಡಿಸ್ಕೊಳ್ಳೋದಕ್ಕೆ ತಿಳುವಳಿಕೆ ಬರೋದರೊಳಗೆ ಅವನು ನಾಸ್ತಿಕನಾದರೆ ಏನು ಮಾಡೋದು? ಧರ್ಮ ಬಿಟ್ಟು ಹೋದರೆ ಏನು ಗತಿ? ಮಾರ್ಗ ಬಿಟ್ಟು ನಡೆದರೆ ಯಾರು ಜವಾಬ್ದಾರರು? ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ, ಸ್ವಬಂಧನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ. ಸಂಕೋಚ ಮಾಡಿಕೊಳ್ಳಬೇಡಿ. ಅಪ್ಪ ಅಥವಾ ತಾಯಿ ಮಗುವಿನ ಕೈ ಹಿಡಿದೋ ಕುತ್ತಿಗೆಯನ್ನು ಹಿಡಿದೋ ಪ್ರೀತಿಯಿಂದ ನಿಧಾನವಾಗಿ ಅವನ ತಲೆ ಸವರಿ ಕಾಲ ಮೇಲೆ ನೀವೇ ಅವನ ತಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ ಏವಂ ಪೂಜಾ ವಿಷ್ಣುವಧೀನ ಭವೇತ್ ಜೀವಕೃತೇತ್ಯಪಿ. ಯಾಕೆ ಅಂದ್ರೆ ಇಂಥ ಸಂಕೋಚ ನೀವು ಮಾಡಿಕೊಂಡ್ರೆ ನಮ್ಮೆಲ್ಲರ ಅಪ್ಪ, ಆ ದೊಡ್ಡಪ್ಪ ಇದ್ದಾನಲ್ಲ, ದೊಡ್ಡಪ್ಪ ಅಲ್ಲ, ದೊಡ್ಡಪ್ಪ ಇದ್ದಾನಲ್ಲ, ಆ ಭಗವಂತ ಏನಾದರೂ ಸಂಕೋಚ ಮಾಡಿಕೊಂಡ್ರೆ, ಅಯ್ಯೋ ನಾನೇ ಹೇಗೆ ನಮಸ್ಕಾರ ಮಾಡಿಸಿಕೊಳ್ಳೋದು ಇವರಿಂದ ಅಂತ ಬಿಟ್ಬಿಟ್ರೆ ನಿಮ್ಮ ಸ್ಥಿತಿ ಏನಾಗಬೇಕು? ಎಲ್ಲರೂ ನರಕಕ್ಕೆ ಹೋಗ್ತೇವೆ, ತಮಸ್ಸಿಗೆ ಹೋಗ್ತೇವೆ. ಯಾಕೆಂದ್ರೆ ನಾವು ಮಾಡೋ ಎಲ್ಲ ನಮಸ್ಕಾರ, ಎಲ್ಲ ಪೂಜೆ, ಎಲ್ಲ ವಿಧವಾದ ಸೇವೆ ದೇವರೇ ಒಳಗಿದ್ದು ಮಾಡಿಸಿದರೆ ನಾವು ಮಾಡೋದು. ನಾನೇ ನನ್ನ ಸೇವೆ ಮಾಡಿಸಿಕೊಳ್ಳೋದೇನೋ, ನಾನೇ ನನಗೆ ನಮಸ್ಕಾರ ಮಾಡಿಸಿಕೊಳ್ಳೋದೇನೋ ಅನ್ನುವ ಸಂಕೋಚಕ್ಕೇನಾದರೂ ದೇವರು ನಮ್ಮನ್ನು ಬಿಟ್ರೆ ನಾವು ದೊಡ್ಡ ಅಂಧಕೂಪದಲ್ಲಿ ಬೀಳುತ್ತೇವೆ. ಹಾಗಾದ್ರೆ ದೇವರು ಹಾಗೆ ಕೈ ಬಿಟ್ಟಿಲ್ವಲ್ಲ? ಹಾಗಾದ್ರೆ ಉಳಿದವರಿಗೂ ಮಾರ್ಗದರ್ಶನ ಮಾಡ್ತಾನೆ. ನಿಮ್ಮ ಯೋಗ್ಯತೆಗೆ ತಕ್ಕಷ್ಟು ಗೌರವವನ್ನ ನಿಮಗೆ ನಿಮ್ಮ ಮಕ್ಕಳು, ನಿಮ್ಮ ಶಿಷ್ಯರು ಕೊಡುವಂತೆ ನೀವೇ ಪ್ರೇರಿಸಿ ಪ್ರಚೋದಿಸಿ ಕೈ ಹಿಡಿದು ಮಾಡಿಸಿಕೊಳ್ಳಿ, ತಪ್ಪಿಲ್ಲ ಅದರಲ್ಲಿ. ಆದರೆ ನಮಸ್ಕಾರ ಮಾಡುವ ಪದ್ಧತಿಯನ್ನು ಕಲಿಸಿ. ಏನಾಗತ್ತೆ? ನಮಸ್ಕಾರ ಮಾಡಿಸಿಕೊಳ್ಳದೆ ಬಿಟ್ರೆ ಮಕ್ಕಳಿಗೆ ಅದರಿಂದ ಹಾನಿ ಇದೆ, ಆಶೀರ್ವಾದದಿಂದ ವಂಚಿತರಾಗ್ತಾರೆ.
ಆಯುಷ್ಯ ಬೆಳೆಯುತ್ತೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ದೊಡ್ಡವರು ಹಿರಿಯರು ಬಂದರೆ ಪ್ರಾಣಶಕ್ತಿ ಅದು ಮೇಲೆ ಬರುತ್ತಂತೆ. ಪುನಃ ಎದ್ದು ನಮಸ್ಕಾರ ಮಾಡಿದರೆ ಅದು ತನ್ನ ಸ್ಥಾನದಲ್ಲಿ ತಾನು ಕೂಡತ್ತೆ. ಇಲ್ಲದಿದ್ದರೆ ಕ್ರಮವಾಗಿ ಆ ಪ್ರಾಣಶಕ್ತಿ ತನ್ನ ಸ್ಥಾನದಿಂದ ವಿಚಲಿತವಾಗಿ ಆಯುಷ್ಯದ ಕ್ಷಯವಾಗತ್ತೆ, ಕ್ಷೀಣವಾಗತ್ತೆ, ಆಯುಷ್ಯ ಹಾನಿಯಾಗತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಇದೇ ಮಹಾಭಾರತ ಮತ್ತೊಂದು ಕಡೆಗೆ ಹೇಳಿದೆ. ಹಾಗಾದರೆ ದೊಡ್ಡವರು ಬಂದಾಗ ಎದ್ದು ಗೌರವ ಸಲ್ಲಿಸಬೇಕು, ನಮಸ್ಕಾರ ಮಾಡಬೇಕು. ಇಂದ್ರದ್ಯುಮ್ನನೆಂಬ ರಾಜ ಅಗಸ್ತ್ಯರು ಬಂದಾಗ ತಾನು ದೇವರ ಪೂಜೆಯನ್ನು ಮಾಡುತ್ತೇನೆ ಅಂತ, ನೋಡಿ ಅರ್ಥ ಮಾಡಿಕೊಳ್ಳಿ, ದೇವರ ಪೂಜೆ ಮಾಡುತ್ತೇನೆ ಅಂತ ಹೇಳಿ ದೊಡ್ಡವರು ಬಂದಾಗ ತಿರಸ್ಕಾರ ಮಾಡುವುದಲ್ಲ. ತಾನು ದೇವರ ಪೂಜೆಯನ್ನು ಮಾಡ್ತಾ ಇದ್ದ, ಆದರೂ ದೇವರ ಛಲಪ್ರತಿಮೆ ಅಂತ ಇರುವಂತಹ ಜ್ಞಾನಿಗಳು ಅಗಸ್ತ್ಯ ಋಷಿಗಳು ಬಂದಾಗ ಎದ್ದು ಗೌರವ ಸಲ್ಲಿಸಲಿಲ್ಲ ಅಂತ ಆ ಇಂದ್ರದ್ಯುಮ್ನ ರಾಜನೇ ಗಜೇಂದ್ರನಾಗಿ ಹುಟ್ಟಿದ, ಆನೆಯಾಗಿ ಹುಟ್ಟಿದ. ಜನ್ಮಾಂತರದ ಪುಣ್ಯ ಇತ್ತು, ಅವನು ಹಾಹಾ ಗಂಧರ್ವ ಅನ್ನುವುದಕ್ಕಾಗಿ ಮುಂದೆ ಭಗವಂತನ ಅನುಗ್ರಹದಿಂದ ತನ್ನ ಮೂಲ ರೂಪವನ್ನು ಸೇರಿದ ಗಜೇಂದ್ರ ಮೋಕ್ಷವಾಯಿತು, ಆ ಮಾತು ಬೇರೆ. ಆದರೆ ಅಂತಹ ಒಬ್ಬ ದೊಡ್ಡ ಗಂಧರ್ವನಾಗಿದ್ದರೂ, ರಾಜನಾಗಿದ್ದರೂ, ದೇವರ ಪೂಜೆ ಮಾಡುವ ಒಂದು ಪವಿತ್ರ ಕಾರ್ಯದೊಳಗೆ ತೊಡಗಿದ್ದರು, ಎದ್ದು ಗೌರವ ಸಲ್ಲಿಸಿ ನಮಸ್ಕಾರ ಮಾಡದೇ ಇದ್ದದ್ದಕ್ಕೆ ಅಂಥವನು ಒಂದು ಮೂಕ ಪ್ರಾಣಿಯಾಗಿ ಆನೆಯಾಗಿ ಹುಟ್ಟುವ ಪ್ರಸಂಗ ಬಂತು ಅಂದರೆ ಸುಮ್ಮನೆ ದೇವರ ಪೂಜೆನೂ ಅಲ್ಲ, ತಾನೊಬ್ಬ ದೊಡ್ಡ ಗಂಧರ್ವನೂ ಅಲ್ಲ, ಒಬ್ಬ ಸಾಮಾನ್ಯ ಕುನ್ನಿ ಮಾನವನಾಗಿ ಪಾಮರ ಮನುಷ್ಯನಾಗಿ ದೊಡ್ಡವರಿಗೆ ಗೌರವ ಸಲ್ಲಿಸದೆ ಸೊಕ್ಕಿನಿಂದ ಮೆರೆದರೆ ಯಾವ ಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ, ಎಂತಹ ಕ್ರೂರವಾದ ಹೀನವಾದ ಯೋನಿಯಲ್ಲಿ ಹುಟ್ಟಬೇಕಾಗತ್ತೆ ಅಂತ ಆಲೋಚಿಸಿ. ಅದಕ್ಕಾಗಿ ತಲೆಬಾಗಿ ನಮಸ್ಕರಿಸುವುದು ಬಹಳ ದೊಡ್ಡದಾದದ್ದು. ಇಲ್ಲದೇ ಇದ್ರೆ ಏನಾಗತ್ತೆ ಅಂದರೆ ಅನಿವಾರ್ಯವಾಗಿ ಇನ್ನೊಬ್ಬರ ಕೈ ಕೆಳಗೆ ದುಡಿಯುವಂತಹ ಪ್ರಸಂಗ, ಇನ್ನೊಬ್ಬರ ಹೊಲಸು ಎತ್ತು ಹಾಕುವ ಪ್ರಸಂಗ ಬರ್ತದೆ ಅಂತಾರೆ. ಪರೇಶಾಂ ಮಲಹಾರಕಾಹ, ಅಂತಹ ಸ್ಥಿತಿಯನ್ನು ದೇವರು ಕೊಡ್ತಾನೆ. ಮಾಡಬೇಕಾದ ಪ್ರಸಂಗದಲ್ಲಿ ಬಾಗಿ ನಮಸ್ಕಾರ ಮಾಡಿಲ್ಲಲ್ಲ, ಹಾಗಾದರೆ ಈ ಜನ್ಮದಲ್ಲಿ ನಿನಗೆ ಮನಸ್ಸಿಲ್ಲದೇ ಇದ್ರೂ ಅನಿವಾರ್ಯವಾಗಿ ನೀನು ಇನ್ನೊಬ್ಬ ಎಲ್ಲರಿಗೆ ತಗ್ಗಿ ಅವರ ಮನೆ ಹೊಲಸು ಬೆಳೆದು ಜೀವನವನ್ನು ನಡೆಸುವಂತಹ ಪ್ರಸಂಗ ಬರ್ತದೆ ಅಂತ ದೇವರು ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಬಹಳ ಎಚ್ಚರದಿಂದ ಇರಬೇಕು.